Namaste students. Today we move on to next topic, that is the disadvantages of audit program. Once again, what do you mean by audit program? Audit program means it is a predetermined plan. ಹೇಗೆ ಆಡಿಟ್ ಮಾಡಬೇಕು ಅಂತ ಫಸ್ಟಿಗೆ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡೋದಕ್ಕೆ ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಹಿಯರ್ the so many disadvantages are there in the audit program. In that, point number 1, the auditor's task become mechanical. Point number 1, mechanical. Mechanical means ಮೆಕ್ಯಾನಿಕಲ್ ಹೇಳಿದರೆ ಆಡಿಟ್ ಮಾಡಿದ ಕೆಲಸವನ್ನೇ ರಿಪೀಟ್ ಮಾಡೋದಕ್ಕೆ ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಎಕ್ಸಾಮಿನ ಪೇಪರ್ ವ್ಯಾಲ್ಯುವೇಷನ್ ಮಾಡುವಾಗ ಸೇಮ್ ಟೈಪಿದ ಕ್ವಶನ್ಸ್ ಎಲ್ಲ ಸ್ಟೂಡೆಂಟ್ಸಿಗೆ ಇರ್ತದೆ. ಇಸ್ ಇನ್ ಕರೆಕ್ಟ್? ಸೊ ಆದ ಕಾರಣ ಪೇಪರ್ ವ್ಯಾಲ್ಯುವೇಷನ್ ಮಾಡುವುದನ್ನು ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ಸ್, ಫಸ್ಟ್ ಸ್ಟೂಡೆಂಟ್ಸಿನ ಕ್ವಶನ್ಸ್ ಒಂದೇ ಮತ್ತು ಲಾಸ್ಟ್ ಸ್ಟೂಡೆಂಟ್ಸಿನ ಕ್ವಶನ್ಸ್ ಕೂಡ ಒಂದೇ ಇರ್ತದೆ. ಸೊ ಆದ ಕಾರಣ ಮಾಡಿದ ಕೆಲಸವನ್ನೇ ರಿಪೀಟಾಗಿ ಮಾಡೋದಕ್ಕೆ ನಾವು ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತೇವೆ. ಸೊ ಹಿಯರ್ ದ ಆಡಿಟರ್ ಟಾಸ್ಕ್ ಬಿಕಮ್ಸ್ ಮೆಕ್ಯಾನಿಕಲ್. ಅವರ ವರ್ಕ್ ಏನಾಗ್ತದೆ, ಆಡಿಟರ್ಸ್ ಇದು ಮೆಕ್ಯಾನಿಕಲ್ ವರ್ಕಿನಾಗೆ ಆಗ್ತದೆ. ಯಾಕೆಂದರೆ ಮಾಡಿದ ಕೆಲಸವನ್ನೇ ವಾಪಸ್ ಮಾಡ್ತಾನೇ ಇರಬೇಕು. ಸೊ ಇದರಿಂದ ಏನಾಗ್ತದೆ ಅಂದರೆ ಆ್ಯಸ್ ಎ ರಿಸಲ್ಟ್ ಇನಿಷಿಯೇಟಿವಿಟಿ ಆ್ಯಂಡ್ ಎಫಿಷಿಯನ್ಸಿ ಆರ್ ಅಡ್ವರ್ಸ್ಲಿ ಎಫೆಕ್ಟೆಡ್. ಅಲ್ಲಿ ಇನಿಷಿಯೇಟಿವ್ ತಗೊಳ್ಳಿಕ್ಕೆ ಮತ್ತು ಎಫಿಷಿಯನ್ಸಿ ಆಗಲಿಕ್ಕೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗ್ತದೆ. So point number 1, that is a audit program is there, no, that is a mechanical work. Point number 2, time schedule. That means in the audit program it is clearly mentioned how much time taken to complete that particular work. ಎಷ್ಟು ಗಂಟೆ ಒಳಗೆ ನಾವು ಆಡಿಟನ್ನು ಫಿನಿಷ್ ಮಾಡಬೇಕು ಅಂತ ಕ್ಲಿಯರಾಗಿ ಆಡಿಟ್ ಪ್ರೋಗ್ರಾಮಲ್ಲಿ ಬರೆದಿರ್ತಾರೆ. ಆದ ಕಾರಣ ನಮಗೆ ಟೈಮ್ ಕನ್ಸ್ಟ್ರೈನ್ ಇದೆ. ಈಗ ನಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಕೂಡ ನೋಡಿ, ಎಕ್ಸಾಮ್ ಬರೆಯುವಾಗ ಟೈಮ್ ಕನ್ಸ್ಟ್ರೈನ್ ಇದೆ. 3 hours ಒಳಗೆ 120 ಮಾರ್ಕ್ಸಿನ ಕ್ವಶನ್ಸ್ ಇದು ಆನ್ಸರ್ ಬರಿಬೇಕು. ಅಲ್ಲಿ ಟೈಮ್ ಕನ್ಸ್ಟ್ರೈನ್ ಇದೆ. ಅದರಿಂದ ಜಾಸ್ತಿ ನಿಮಗೆ ಟೈಮ್ ಬೇಕು ಅಂತಂದರೆ ಯಾರು ಕೂಡ ಕೊಡೋದಿಲ್ಲ. ಸೇಮ್ ಹಿಯರ್ ಆಲ್ಸೋ ಇಲ್ಲಿ ಸ್ಪೀಡಾಗಿ ವರ್ಕ್ ಮಾಡಬೇಕು to complete that particular work within the required time schedule. This is also one of the disadvantages of audit program, that is a time is not required to complete particular audit work. Next one, point number 3, rigid program. Here the audit program is a rigid program. Why? Because we can't change on the basis of their business activities. ಅಂದರೆ ಒಮ್ಮೆ ಆಡಿಟ್ ಪ್ರೋಗ್ರಾಮ್ ಬರೆದ್ರೆ ಹಾಗೇ ನಾವು ಆಡಿಟ್ ಮಾಡಬೇಕು. ಸಿಸ್ಟಮೆಟಿಕ್ ರೂಲ್ಸ್ ಇದೆ. ಸೊ ಆ ಸಿಸ್ಟಮೆಟಿಕ್ ರೂಲ್ಸಲ್ಲೇ ಆಡಿಟನ್ನು ಮಾಡಬೇಕು. ಆ ಸಿಸ್ಟಮೆಟಿಕ್ ರೂಲ್ಸನ್ನು ಆಡಿಟ್ ಪ್ರೋಗ್ರಾಮಲ್ಲಿ ಬರೆದಿರ್ತಾರೆ. ಸೊ ವಿ ಕ್ಯಾನ್ ನಾಟ್ ಬಿ ಲೇ ಡೌನ್ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಬಿಕಾಸ್ ಈಚ್ ಹ್ಯಾಸ್ ಗಾಟ್ಸ್ ಇಟ್ಸ್ ಓನ್ ಪ್ರಾಬ್ಲಮ್. ಎಲ್ಲ ವರ್ಕನ್ನು ನೀವು ನೋಡಿ ಅಂತೆ ಒಂದೇ ರೂಲ್ಸಿಗೆ ಫಾಲೋ ಮಾಡಿದರೆ ಆಗ್ತದಾ? ಇಲ್ವ. ಸೊ ಆದ ಕಾರಣ ಇದು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಆಡಿಟ್ ಪ್ರೋಗ್ರಾಮ್. ಸೊ ಇಟ್ ಈಸ್ ಅ ರಿಜಿಡ್ ಪ್ರೋಗ್ರಾಮ್. ವಿ ಕಾಂಟ್ ಚೇಂಜ್ ಆನ್ ದ ಬೇಸಿಸ್ ಆಫ್ ದೇರ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ರಿಜಿಡ್ ಪ್ರೋಗ್ರಾಮ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್. ನೆಕ್ಸ್ಟ್ ಒನ್, ಆಡಿಟ್ ಪ್ರೋಗ್ರಾಮ್ ಈಸ್ ನಾಟ್ ಯೂಸ್ಫುಲ್ ಇನ್ ಕೇಸ್ ಆಫ್ ಸ್ಮಾಲ್ ಆಡಿಟ್. ಸಣ್ಣ ಆಡಿಟ್ ಮಾಡುವಾಗ ಆಡಿಟ್ ಪ್ರೋಗ್ರಾಮ್ ಯೂಸ್ಫುಲ್ ಇಲ್ಲ. ಯಾಕೆ ಅಂದರೆ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅಥವಾ ರೆಕಾರ್ಡ್ಸ್ ತುಂಬ ಕಡಿಮೆ ಇದೆ. ಸೊ ಎಲ್ಲ ಬುಕ್ಸನ್ನು ಅವರು ರೆಫರ್ ಮಾಡ್ಬೋದು. ಸೊ ಇನ್ ದಟ್ ಕೇಸಸ್ ವಿ ಡೋಂಟ್ ವಾಂಟ್ ಆಡಿಟ್ ಪ್ರೋಗ್ರಾಮ್. Once again, audit program is not much useful in case of small audit where the books are to be audited are very few. Next point, the audit program may not be completed because certain items may be left from being checked. ಆಡಿಟ್ ಪ್ರೋಗ್ರಾಮಲ್ಲಿ ಎಲ್ಲ ಐಟಮ್ಸ್ ಬರೆದದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಆಡಿಟ್ ಮಾಡುವಾಗ ಕೆಲವೆಲ್ಲ ಐಟಮ್ಸನ್ನು ಲೆಫ್ಟ್ ಮಾಡ್ತೇವೆ, ಚೆಕ್ ಮಾಡೋದೇ ಇಲ್ಲ, ಅದನ್ನು ಬಿಟ್ಟು ಮುಂದೆ ಹೋಗ್ತೇವೆ. ಯಾಕೆಂದರೆ ಟೈಮ್ ಕನ್ಸ್ಟ್ರೇನ್ ಇದೆ. ಆದ ಕಾರಣ ಆಡಿಟ್ ಪ್ರೋಗ್ರಾಮ್ ಮೇ ನಾಟ್ ಬಿ ಕಂಪ್ಲೀಟೆಡ್. ಆಡಿಟ್ ಪ್ರೋಗ್ರಾಮಲ್ಲಿ ಬರೆದದ್ದು ಎಲ್ಲ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಮೇನ್ ರೀಸನ್ ದಟ್ ಈಸ್ ಅ ಟೈಮ್ ಕನ್ಸ್ಟ್ರೇನ್. ನೆಕ್ಸ್ಟ್ ಒನ್, ದ
Periods and the records which are required to be tested may not be varied systematically. ಇಲ್ಲಿ ಆ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಆದದನ್ನು ಮತ್ತು ಅದನ್ನು ಚೆಕ್ ಮಾಡೋದು ಎರಡು ವೇರಿಡ್ ಸಿಸ್ಟಮೆಟಿಕ್ ಮೇ ನಾಟ್ ಬಿ ವೇರಿಡ್ ಸಿಸ್ಟಮೆಟಿಕ್ ಆಗಿ ವೆರಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಆ ಟ್ರಾನ್ಸಾಕ್ಷನ್ಸ್ ಯಾವಾಗ ರೆಕಾರ್ಡ್ ಮಾಡಿದೆ ಅಂತ ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನೆಕ್ಸ್ಟ್ ಒನ್, ಇವನ್ ಎ ಡಿಟೇಲ್ಡ್ ಆಡಿಟ್ ಪ್ರೋಗ್ರಾಮ್ ಕೆನಾಟ್ ಕನ್ಸಿಡರ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ವರ್ಕ್ ಇನ್ವಾಲ್ವ್. ಆಡಿಟ್ ವರ್ಕ್ ಮಾಡುವಾಗ ಎಲ್ಲ ಪ್ರತಿಯೊಂದು ಕೂಡ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಆಫ್ ವರ್ಕ್ ವಿ ಕಾಂಟ್ ಡೂ. ವೈ? ಬಿಕಾಸ್ ಇಟ್ ಈಸ್ ಅ ಟೈಮ್ ಕನ್ಸ್ಟ್ರೇಂಟ್. ಮತ್ತು ಇಡೀ ವರ್ಷ ಬೇಕಾಗ್ಬೋದು ಆಡಿಟ್ ವರ್ಕ್ ಮಾಡಲಿಕ್ಕೆ. ಇವನ್ ಎ ಡಿಟೇಲ್ಡ್ ಆಡಿಟ್ ಪ್ರೋಗ್ರಾಮ್ ಕೆನಾಟ್ ಬಿ ಕನ್ಸಿಡರ್ಡ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ವರ್ಕ್ ಇನ್ವಾಲ್ವ್ಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ audit of a business. Next one, that is the insufficient and careless auditors may sometimes try to conceal their weaknesses and defects on the basis of audit program. ಇಲ್ಲಿ ಇನ್ಎಫಿಷಿಯಂಟ್ ಹೇಳಿದರೆ ಅವರು ಯಾರಿಗೆ ವರ್ಕ್ ಮಾಡಲಿಕ್ಕೆ ಬರೋದಿಲ್ಲ ಅವರು ಇನ್ಎಫಿಷಿಯಂಟ್. ಆ್ಯಂಡ್ ಕೇರ್ಲೆಸ್, ಕೆಲವರು ಮಿಸ್ಟೇಕ್ಸ್ ಗೊತ್ತಾಗ್ತದೆ ಆದರೂ ಕೂಡ ಅದನ್ನು ಕೇರ್ಲೆಸ್ ಮಾಡ್ತಾರೆ. ಸೊ ಇನ್ಎಫಿಷಿಯಂಟ್ ಆ್ಯಂಡ್ ಕೇರ್ಲೆಸ್ ಆಡಿಟರ್ಸ್ ಮೇ ಸಮ್ಟೈಮ್ ಟ್ರೈ ಟು ಕನ್ಸೀಲ್ ಮೀನ್ಸ್ ಅಡಗಿಸಿಡೋದು, ಮರೆಮಾಚಿಡೋದು. ಅಂದರೆ ಆಡಿಟ್ ಪ್ರೋಗ್ರಾಮಲ್ಲಿ ಅದು ಬರೆಯದಿದ್ದರೆ ಆಗ ಮಿಸ್ಟೇಕ್ಸ್ ಅಥವಾ ಏನಾದರೂ ಡಿಫೆಕ್ಟ್ಸ್ ಇದ್ದರೂ ಕೂಡ ಅದನ್ನು ಫೈಂಡ್ ಔಟ್ ಮಾಡೋದಿಲ್ಲ. ಯಾಕೆ ಅಂದರೆ ಅದನ್ನು ಫೈಂಡ್ ಔಟ್ ಮಾಡಿದ ನಂತರ ಅದರ ಮುಂದೆ ಕೇಸಸ್ ಎಲ್ಲ ಮಾಡಿ ನಂತರ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಯಾರೋ ಆ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಇರಲಿ ಆಚೆ ಅಂತ ಹೇಳಿ ಸೊ ಚೆಕ್ ಮಾಡಲಿಕ್ಕೆ ಹೋಗೋದಿಲ್ಲ. ಆಡಿಟ್ ಪ್ರೋಗ್ರಾಮಲ್ಲಿ ಅದು ಬರೆಯೋದಿದ್ದರೆ ಇವರಿಗೆ ಮಿಸ್ಟೇಕ್ಸ್ ಇದೆ ಅಂತ ಗೊತ್ತಿದ್ದರೂ ಕೂಡ ಇನ್ಎಫಿಷಿಯಂಟ್ ಮತ್ತು ಕೇರ್ಲೆಸ್ನೆಸ್ ಆಡಿಟರ್ಸ್ ಅದನ್ನು ಕನ್ಸಿಡರ್ ಮಾಡೋದೇ ಇಲ್ಲ ಮಿಸ್ಟೇಕ್ಸನ್ನು. ಕನ್ಸಿಯಲ್ ಮೀನ್ಸ್ ಮರೆಮಾಚುವುದು, ಅಡಗಿಸಿಡುವುದು ಆಫ್ ದೇರ್ ವೀಕ್ನೆಸಸ್. ಅವರ ವೀಕ್ನೆಸಸ್ಸನ್ನು ಅಡಗಿಸಿಟ್ಟು ಮತ್ತು ಡಿಫೆಕ್ಟ್ಸನ್ನು ಫೈಂಡ್ ಔಟ್ ಮಾಡೋದೇ ಇಲ್ಲ ಆನ್ ದ ಬೇಸಿಸ್ ಆಫ್ ಆಡಿಟ್ ಪ್ರೋಗ್ರಾಮ್. ಸೊ ಅಂದರೆ ಅವರಿಗೆ ಏನು ವೀಕ್ನೆಸ್ ಇದೆ ಅದನ್ನು ತೋರಿಸೋದಿಲ್ಲ. ಯಾಕೆ ಅಂದರೆ ಆಡಿಟ್ ಪ್ರೋಗ್ರಾಮಲ್ಲಿ ಆ ವರ್ಕ್ ಬರೆಯೋದಿದ್ದರೆ ಅದನ್ನು ಫೈಂಡ್ ಔಟ್ ಮಾಡೋದೇ ಇಲ್ಲ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್, ದಟ್ ಈಸ್ ದ ಕನ್ಸೀಲ್ ಆಫ್ ದಯರ್ ವೀಕ್ನೆಸಸ್. ಯಾರು ಇನ್ಸಫಿಷಿಯಂಟ್ ಆ್ಯಂಡ್ inefficient and the carelessness people can try to do this one, that is ಮರೆಮಾಚುವುದು. ತನ್ನ ತಪ್ಪುಗಳಿದ್ದರೂ ಕೂಡ ಅದನ್ನು ತಪ್ಪುಗಳನ್ನು ಮರೆಮಾಚಲಿಕ್ಕೆ ಆಡಿಟ್ ಪ್ರೋಗ್ರಾಮ್ ಮುಖಾಂತರ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಒನ್, ದ ಆಡಿಟ್ ಸ್ಟಾಫ್ ಟೆಂಡ್ ಟು ಗೋ ಅಹೆಡ್ ವಿತ್ ದ ವರ್ಕ್ ಆ್ಯಸ್ ಪರ್ ದ ಆಡಿಟ್ ಪ್ರೋಗ್ರಾಮ್. ಆಡಿಟ್ ಪ್ರೋಗ್ರಾಮಲ್ಲಿ ಏನಿದೆ ಅದರ ಮುಖಾಂತರ ಮಾತ್ರ ಇವರು ಆಡಿಟ್ ಮಾಡಬೇಕು. ಸೊ there is no scope for adapting new techniques or additional procedures. ಆಡಿಟ್ ಪ್ರೋಗ್ರಾಮಲ್ಲಿ ಏನು ಬರೆದಿದ್ದಾರೆ ಅದರ ರೀತಿಯಲ್ಲಿ ಅವರು ಆಡಿಟ್ ಮಾಡಬೇಕು. ಇವರದ್ದು ಏನು ಅಂದರೆ ಆಡಿಟರ್ಸ್ ಇದೇನು ನ್ಯೂ ಟೆಕ್ನಿಕ್ಸ್ ಅಥವಾ ಅಡಿಷನಲ್ ಪ್ರೊಸೀಜರ್ಸ್ ಯಾವುದು ಕೂಡ ಇಲ್ಲಿ ಯೂಸ್ ಮಾಡಲಿಕ್ಕೆ ಇಲ್ಲ. ಸೊ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟೆನ್ಸಸ್ ವಿಚ್ ಅರೈಸಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಆಡಿಟ್. ಅಂದರೆ ಫಾರ್ ಎಕ್ಸಾಂಪಲ್ಸ್ ನಮಗೆ ಈಗ ಕ್ಲಾಸ್ ಮಾಡಲಿಕ್ಕೆ ಬೇರೆ ಬೇರೆ ಒಂದು ರೂಲ್ಸ್ ಆ್ಯಂಡ್ ಇಲ್ಲಿ ಆಡಿಟರ್ಸಿಗೆ ಕೆಲವೆಲ್ಲ ಬೇರೆ ಪರ್ಸನಲ್ ನಾಲೆಜ್ ಇರ್ಬೋದು, ಅದನ್ನು ಹಾಕಿದರೆ ಇನ್ನೂ ಕೂಡ ಒಳ್ಳೆಯದು ಮಾಡಿ ಆಡಿಟ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ಆಡಿಟ್ ಪ್ರೋಗ್ರಾಮ್ ಏನು ಹೇಳ್ತದೆ ಅಂದರೆ ಅವರ ಪರ್ಸನಲ್ ಅಥವಾ ನ್ಯೂ ಟೆಕ್ನಿಕಲ್ ಅಥವಾ ನ್ಯೂ ಟೆಕ್ನಾಲಜಿ ಅಥವಾ ಅಡಿಷನಲ್ ಪ್ರೊಸೀಜರ್ಸನ್ನು ಇಲ್ಲಿ ಯೂಸ್ ಮಾಡಲಿಕ್ಕೆ ಇಲ್ಲ. ಎಸ್, ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್. Next one, what are the precautionary measures to be overcome the limitation of the audit program? Audit program ಇದು ಅನ್ನೋ ಕೆಲವೆಲ್ಲ ಲಿಮಿಟೇಷನ್ಸ್ ಇದೆ.
ಅದರಿಂದ ಹೊರ ಬರಲಿಕ್ಕೆ ಯಾವುದೆಲ್ಲ ಸಜೆಷನ್ ಕೊಡಬೇಕು ಅಂತ ಎಕ್ಸಾಮಿಗೆ ಕೂಡ ಕೇಳಿದ್ದಾರೆ. ಇನ್ ದಟ್ ಪಾಯಿಂಟ್ ನಂಬರ್ 1 should be altered. Point number 1 should be altered. ಆಡಿಟ್ ಪ್ರೋಗ್ರಾಮ್ ಅಂದರೆ ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ನಿಂದ ಹೊರ ಬರಲಿಕ್ಕೆ ಏನೆಲ್ಲ ನೀವು ಸಜೆಷನ್ ಕೊಡ್ತೀರಿ ಅಂತ ಕ್ವಶನ್ಸ್ ಇರೋದು. ಆಡಿಟ್ ಪ್ರೋಗ್ರಾಮನ್ನು ಆಲ್ಟರ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದರಲ್ಲಿ, ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ನಮ್ಮ ಸಜೆಷನ್ ಏನಂತಂದರೆ, ದ ಆಡಿಟ್ ಪ್ರೋಗ್ರಾಮ್ ಶುಡ್ ಬಿ ಆಲ್ಟರ್ಡ್ ಆ್ಯಸ್ ಪರ್ ದ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಟು ರಿವ್ಯೂಡ್ ಫ್ರಮ್ ಟೈಮ್ ಟು ಟೈಮ್ ಆ್ಯಂಡ್ ಫ್ರಮ್ time to time and from firm to firm. ಲಿಸನ್ ಯಾರ್, ರಿಯಲ್ ಏನಂತಂದರೆ ಆಡಿಟ್ ಪ್ರೋಗ್ರಾಮನ್ನು ಆಲ್ಟರ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಸಜೆಷನ್ ಏನಂತಂದರೆ ಆಡಿಟ್ ಪ್ರೋಗ್ರಾಮನ್ನು ಆಲ್ಟರ್ ಮಾಡಬೇಕು ಆನ್ ದ ಆಲ್ಟರ್ ದಟ್ ಆಡಿಟ್ ಪ್ರೋಗ್ರಾಮ್ ಟು ಬಿ ರಿವ್ಯೂಡ್ ಫ್ರಮ್ ಟೈಮಿಂದ ಟೈಮಿಗೆ ಮತ್ತು ಫಮ್ಮಿಗೆ ಬೇಕಾದಾಗೆ ಆಡಿಟ್ ಪ್ರೋಗ್ರಾಮನ್ನು ಆಲ್ಟರ್ ಮಾಡಬೇಕು. ದಿಸ್ ಈಸ್ ಒನ್ ಆಫ್ ದ ಸಜೆಷನ್ಸ್ ಆಫ್ ದ ಆಡಿಟ್ ಪ್ರೋಗ್ರಾಮ್. ಸೊ ಇದು ಆ್ಯಕ್ಚುಲಿ ಲಿಮಿಟೇಷನ್ ಅಂತಂದರೆ ಆಡಿಟ್ ಪ್ರೋಗ್ರಾಮನ್ನು ಒಮ್ಮೆ ಬರೆದ್ರೆ ಅದನ್ನು ಆಲ್ಟರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇವರೆಂಥ ಒಂದು ಸಜೆಷನ್ ಕೊಟ್ಟಿದ್ದಾರೆ ಅಂದರೆ ಟೈಮಿಂದ ಟೈಮಿಗೆ ಫಮ್ಮಿಗೆ ಬೇಕಾದಾಗೆ ಆಡಿಟ್ ಪ್ರೋಗ್ರಾಮನ್ನು ಆಲ್ಟರ್ ಮಾಡಬೇಕು ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ suggestion, that is the auditor should also revise it when his client has adopted a new line action. ಈಗ ಕ್ಲೈಂಟ್ ಹೊಸ ಮೆಥಡನ್ನು ಅಥವಾ ಹೊಸ ಆ್ಯಕ್ಷನನ್ನು ತೆಕ್ಕೊಂಡ್ರೆ ಇವಾಗ ಆಡಿಟರ್ ಕೂಡ ಹೊಸ ಲೈನ್ ಆ್ಯಕ್ಷನನ್ನು ತಗೊಳ್ಬೇಕು. ಓಲ್ಡ್ ಮೆಥಡನ್ನು ಯೂಸ್ ಮಾಡಬಾರ್ದು. ಆಡಿಟ್ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಿದ್ದು ಯಾವುದಾದ್ರೂ ಸಿಸ್ಟಮ್ಸನ್ನೆಲ್ಲ ಚೇಂಜ್ ಮಾಡಿದರೆ ಆಡಿಟರ್ ಬರುವಾಗ ಕೂಡ ಅವರದ್ದು ಪ್ರೊಸೀಜರ್ ಕೂಡ ಚೇಂಜ್ ಮಾಡಿಕೊಂಡು ಬರಬೇಕು, ಇಲ್ಲದಿದ್ದರೆ ಮ್ಯಾಚ್ ಆಗೋದಿಲ್ಲ. ಸೊ ಆಡಿಟ್ ಪ್ರೋಗ್ರಾಮನ್ನು ಹೇಗೆ ಬರಿಬೇಕು ಅಂತಂದರೆ, ಈಗ ಕ್ಲೈಂಟ್ ಯಾರಾದರೂ ಅವರ ಅವ್ರದ್ದು ಬಿಸ್ನೆಸ್ಸಿದು ನ್ಯೂ ಲೈನ್ ಆ್ಯಕ್ಷನನ್ನು ಅಡಾಪ್ಟ್ ಮಾಡಿದರೆ ಆಡಿಟ್ ಪ್ರೋಗ್ರಾಮನ್ನು ಕೂಡ ಅವರು ಚೇಂಜ್ ಮಾಡಬೇಕು. ದ ಆಡಿಟರ್ ಶುಡ್ ಆಲ್ಸೋ ರಿವೈಸ್ ಇಟ್ ವೆನ್ ಹಿಸ್ ಕ್ಲೈಂಟ್ ಹ್ಯಾಸ್ ಅಡಾಪ್ಟೆಡ್ ಎ ನ್ಯೂ ಲೈನ್ ಆಫ್ ಆ್ಯಕ್ಷನ್. ನೆಕ್ಸ್ಟ್ ಒನ್, ಅಸಿಸ್ಟೆಂಟ್ಸ್ ಶುಡ್ ಬಿ ಕನ್ಸಲ್ಟೆಡ್ ವೈಲ್ ಪ್ರಿಪೇರಿಂಗ್ ದ ಆಡಿಟ್ ಪ್ರೋಗ್ರಾಮ್. ಆಡಿಟ್ ಪ್ರೋಗ್ರಾಮ್ ಮಾಡುವಾಗ ಅಸಿಸ್ಟೆಂಟ್ಸನ್ನು ಕನ್ಸಲ್ಟ್ ಮಾಡಬೇಕು. ಅಸಿಸ್ಟೆಂಟ್ ಹತ್ರ ತುಂಬ ನಾಲೆಜ್ ಇರ್ತದೆ. ಈಗ ವರ್ಕ್ ಮಾಡಿದ ನಂತರ ಅವರಿಗೆ ನಾಲೆಜ್ ಇಂಪ್ರೂವ್ ಆಗ್ತದೆ. ಸೊ ನಾವು ಆಡಿಟ್ ಪ್ರೋಗ್ರಾಮ್ ಬರೆಯುವ ಮೊದಲು ಅಥವಾ ಬರೆಯುವಾಗ ಅಸಿಸ್ಟೆಂಟ್ಸನ್ನು ಕರೆದು ಅವರ ಗೈಡೆನ್ಸ್ ಅಥವಾ ಇನ್ಫಾರ್ಮೇಷನನ್ನು ಕೂಡ ಕಲೆಕ್ಟ್ ಮಾಡಬೇಕು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸಜೆಷನ್ ಗಿವನ್ ಟು ದ ಆಡಿಟ್ ಪ್ರೋಗ್ರಾಮ್. ನೆಕ್ಸ್ಟ್ ಒನ್, rigid and stereotyped program should be avoided. rigid and stereotype. ರಿಜಿಡ್ ಹೇಳಿದರೆ ಚೇಂಜ್ ಒಮ್ಮೆ ಆಡಿಟ್ ಪ್ರೋಗ್ರಾಮ್ ಮಾಡಿದರೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಸ್ಟಿರಿಯೋಟೈಪ್ಡ್ ಹೇಳಿದರೆ ಒಂದೇ ಮಾದರಿಯಲ್ಲಿ ಪ್ರೋಗ್ರಾಮ್ ಬರೀತಾರೆ, ಅದನ್ನು ಅವಾಯ್ಡ್ ಮಾಡಬೇಕು. ಒಂದು ಫರ್ಮಿಗೆ ಹೇಗೆ ಬೇಕು ಹಾಗೆ ಆಡಿಟ್ ಮಾಡಬೇಕು. ಕಂಪನಿಗೆ ಬೇಕಾದಾಗ ಆಡಿಟ್ ಪ್ರೋಗ್ರಾಮನ್ನು ಬರೀಬೇಕು. ಸೊ ರಿಜಿಡ್ ಮತ್ತು ಸ್ಟಿರಿಯೋಟೈಪ್ಡ್ ಪ್ರೋಗ್ರಾಮನ್ನು ಅವಾಯ್ಡ್ ಮಾಡಬೇಕು ಅಂತ ಸಜೆಷನ್ ಕೊಡ್ತಾರೆ. ಸೊ ರಿಜಿಡ್ ಅಂದರೆ ಕಠಿಣವಾಗಿರೋದು ಮತ್ತು ಒಂದೇ ಥರವಾಗಿ ಇರುವ ಆಡಿಟ್ ಪ್ರೋಗ್ರಾಮನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ರಿಜಿಡ್ ಹೇಳಿದರೆ ಕಠಿಣ, ಸ್ಟೀರಿಯೋಟೈಪ್ಡ್ ಹೇಳಿದರೆ ಒಂದೇ ಮಾದರಿ ಅಥವಾ ಒಂದೇ ರೀತಿಯ ಪ್ರೋಗ್ರಾಮ್ ಶುಡ್ ಬಿ ಅವಾಯ್ಡೆಡ್. ನೆಕ್ಸ್ಟ್ ಒನ್, ಆಡಿಟ್ ಅಸಿಸ್ಟೆಂಟ್ಸ್ ವೈಲ್ ದೇ ಆ್ಯಕ್ಚುಲಿ ಯೂಸಿಂಗ್ ದ ಆಡಿಟ್ ಪ್ರೋಗ್ರಾಮ್ ಶುಡ್ ರಿಯಲಿ ಫೀಲ್ ದ್ಯಾಟ್ ದೇ ಹ್ಯಾವ್ ಆ್ಯಕ್ಚುಲಿ ಸಮ್ ಡಿಸ್ಕ್ರೇಷನ್ ಇನ್ ಪ್ರಾಕ್ಟೀಸ್. ಡಿಸ್ಕ್ರೇಷನ್ ಹೇಳಿದರೆ that means what should be done in a particular situation. Discretion means what should be do in particular situation. ಅಂದರೆ ಡಿಸ್ಕ್ರಿಷನ್ ಹೇಳಿದರೆ ಏನು ಮಾಡಬೇಕು ಅಂತ ಅವನಿಗೆ ಐಡಿಯಾ ಇರ್ತದೆ, ಆವಾಗ ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವನಿಗೆ ಪರ್ಮಿಷನ್ ಕೊಡಬೇಕು. ಆಡಿಟ್ ಅಸಿಸ್ಟೆಂಟ್ಸ್
ಆಡಿಟರ್ನ ಅಸಿಸ್ಟೆಂಟ್ಸ್ ಇರ್ತಾರಲ್ಲ, ಆ ಆಡಿಟರ್ನ ಅಸಿಸ್ಟೆಂಟ್ಸ್ ಆಡಿಟ್ ಮಾಡುವಾಗ ಆಡಿಟ್ ಪ್ರೋಗ್ರಾಮಲ್ಲಿ ಇಲ್ಲದಿದ್ದರೂ ಕೂಡ ಆ ಸಿಚುವೇಷನಲ್ಲೇ ಅವರಿಗೆ ಏನಾದರೂ ಡಿಸಿಷನ್ ತಗೊಳ್ಬೇಕು ಅಂತ ಅನಿಸಿದರೆ ಆ ಡಿಸಿಷನ್ ತಗೊಳ್ಳಿಕ್ಕೆ ಅವರಿಗೆ ಪರ್ಮಿಷನನ್ನು ಕೊಡಬೇಕು. ಡಿಸ್ಕ್ರೆಷನ್ ಮೀನ್ಸ್ ವಾಟ್ ಶುಡ್ ಬಿ ಡನ್ ಇನ್ ಎ ಪರ್ಟಿಕ್ಯುಲರ್ ಸಿಚುವೇಶನ್. ಆ ಸಿಚುವೇಷನಲ್ಲಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಪರ್ಮಿಷನನ್ನು ಕೊಡಬೇಕು. ಆಡಿಟ್ assistant, while they actually using the audit program, should really feel that they have been actually some discretion in practice. Yes, hence to guard against the disadvantage, it is usually suggested that audit program should be divided into two parts. ಈಗ ಇದರಲ್ಲಿ ತುಂಬ ಆಡಿಟ್ ಪ್ರೋಗ್ರಾಮಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ. ಆ ಡಿಸ್ಅಡ್ವಾಂಟೇಜಸನ್ನು ಹೋಗಲಾಡಿಸಲು ಹಿಯರ್ ನಾವು ದ ಆಡಿಟ್ ಪ್ರೋಗ್ರಾಮ್ ಶುಡ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ದಟ್ ಈಸ್ ಪಾಯಿಂಟ್ ನಂಬರ್ 1, ವರ್ಕ್ ಕಾಮನ್ ಟು ಆಲ್ ಟೈಪ್ ಆಫ್ ಆಡಿಟ್. ಅಂದರೆ 2 ಟೈಪಲ್ಲಿ ಆಡಿಟ್ ಪ್ರೋಗ್ರಾಮನ್ನು ಡಿವೈಡ್ ಮಾಡಬೇಕು. ಒಂದು, ಎಲ್ಲ ಜನರಿಗೆ ಬೇಕಾಗುವಾಗೆ ಒಂದು ಆಡಿಟ್ ಪ್ರೋಗ್ರಾಮ್. ಇನ್ನೊಂದು ಪರ್ಟಿಕ್ಯುಲರ್ ಆಡಿಟ್, ವರ್ಕ್ ರಿಲೇಟೆಡ್ ಟು ಎ ಪರ್ಟಿಕ್ಯುಲರ್ ಆಡಿಟ್. ಒಂದು ವರ್ಕ್ ಕಾಮನ್ ಟು ಆಲ್ ಟೈಪ್ ಆಫ್ ಆಡಿಟ್, ಅಂದರೆ ಎಲ್ಲವರಿಗೆ ಎಲ್ಲ ಟೈಪಿನ ಆಡಿಟಿಗೆ ಸೇಮ್ ವರ್ಕ್ ಆಗುವಾಗೆ ಒಂದು ಗ್ರೂಪು. ಕೆಲವುದಕ್ಕೆ ನೀವು ಎಲ್ಲ ಕಾಮನ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಇಂಡಿವಿಜುವಲ್ ಆಗಿ ಅದಕ್ಕೆ ಬೇಕಾದಾಗೆ ಆಡಿಟ್ ಪ್ರೋಗ್ರಾಮನ್ನು ಸಪರೇಟಾಗಿ ಬರೆಯೋದು. ದಟ್ ಮೀನ್ಸ್ ಈಗ ಆಡಿಟ್ ಪ್ರೋಗ್ರಾಮ್ ಬರೆಯುವಾಗ ಇಷ್ಟ ತನಕ ಹೇಗೆ ಮಾಡ್ತಾಯಿದ್ರು, ಎಲ್ಲ ಯಾವುದೇ ಬಿಸ್ನೆಸ್ ಬೇಕಾದರೆ ಆಗಲಿ ಸೇಮ್ ಮೆಥಡನ್ನು ಫಾಲೋ ಮಾಡ್ತಾಯಿದ್ರು. ಈಗ ಇವರು ಏನು ಸಜೆಷನ್ ಮಾಡ್ತಾರಂತಂದರೆ 2 ರೀತಿಯಾಗಿ ಡಿವೈಡ್ ಮಾಡೋದು. ಒಂದು, ವರ್ಕ್ ಕಾಮನ್ ಟು ಆಲ್ ಟೈಪ್ ಆಫ್ ಆಡಿಟ್, ಅಂದರೆ ಎಲ್ಲ ರೀತಿಯ ಜನರಿಗೆ ಒಂದು ಆಡಿಟ್ ಪ್ರೋಗ್ರಾಮ್. ಮತ್ತು ಕೆಲವು ಏನಾಗ್ತದೆ ಅಂದರೆ ಕೆಲವು ಎಲ್ಲ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ಅದಕ್ಕೆ ಬೇಕಾದಾಗ ಆಡಿಟ್ ಪ್ರೋಗ್ರಾಮನ್ನು ಬರಿಬೇಕು. ಹಿಯರ್ ವಿ ಡಿವೈಡೆಡ್ ಇಂಟು 2 ಟೈಪ್ಸ್. 1 ವರ್ಕ್ ಕಾಮನ್ ಟು ಆಲ್ ಟೈಪ್ಸ್, ಅನದರ್ 1 ವರ್ಕ್ ರಿಲೇಟಿಂಗ್ ಟು ಎ ಪರ್ಟಿಕ್ಯುಲರ್ ಆಡಿಟ್. ಅಂದರೆ ಈಗ ಎಲ್ಲರಿಗೆ ಬೇಕಾದಾಗೆ ಒಂದು ಆಡಿಟ್ ಬರೆಯೋದು, ಆಡಿಟ್ ಪ್ರೋಗ್ರಾಮ್ ಬರೆಯೋದು. ಇನ್ನೊಂದು, ಅದು ಮ್ಯಾಚ್ ಆಗೋದಿದ್ದರೆ ಯಾವುದು ಪರ್ಟಿಕ್ಯುಲರ್ ವರ್ಕಿಗೆ ಸಪರೇಟಾಗಿ ಆಡಿಟ್ ಪ್ರೋಗ್ರಾಮನ್ನು ಬರೆಯೋದು. ಸೊ ನಾವು ದ ಆಡಿಟ್ಸ್ ಆರ್ this one audit programs may be 2 groups, that is the work common to all types and work related to a particular audit. This will therefore leave some scope for modification to be made in audit program whenever necessary. ಹೀಗೆ ಮಾಡಿದರೆ ಆಡಿಟ್ ಪ್ರೋಗ್ರಾಮನ್ನು ಸ್ವಲ್ಪ ಒಳ್ಳೆಯದಾಗಿ, ಹೀಗೆ ಮಾಡಿದರೆ ಆಡಿಟ್ ಪ್ರೋಗ್ರಾಮ್ಸ್ ದೋಸ್ ಲಿಮಿಟೇಷನ್ಸ್ ಸ್ವಲ್ಪ ಅವಾಯ್ಡ್ ಆಗ್ಬೋದು. ಎಸ್, ದೀಸ್ ಆರ್ ದ ಸಜೆಷನ್ಸ್ ಆರ್ ಪ್ರಿಕಾಷನರಿ ಮೆಷರ್ ಟು ಓವರ್ಕಮ್ ದ ಲಿಮಿಟೇಷನ್ಸ್ ಆಫ್ ದ ಆಡಿಟ್ ಪ್ರೋಗ್ರಾಮ್. Once again, the precautions are there. Point number 1 are suggestions should be altered. Audit program ಅನ್ನು ನಮಗೆ ಬೇಕಾದಾಗೆ ಆಲ್ಟರ್ ಮಾಡಬೇಕು. ನೆಕ್ಸ್ಟ್ ಒನ್, ವೆನ್ ಕ್ಲೈಂಟ್ ಹ್ಯಾಸ್ ಅಡಾಪ್ಟೆಡ್ ಎ ನ್ಯೂ ಲೈನ್ ಆಫ್ ಆ್ಯಕ್ಷನ್, ಸೇಮ್ ದಟ್ ಮೆಥಡ್ ವಿ ಫಾಲೋ. ಅಂದರೆ ಕ್ಲೈಂಟು ಒಂದು ಬೇರೆ ಮೆಥಡನ್ನು ಅಡಾಪ್ಟ್ ಮಾಡಿದರೆ ಆಗ ಆಡಿಟರ್ ಕೂಡ ಮೆಥಡನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಒನ್, ಆಡಿಟ್ ಪ್ರೋಗ್ರಾಮ್ ಮಾಡುವಾಗ ಅಸಿಸ್ಟೆಂಟ್ಸನ್ನು ಕನ್ಸಲ್ಟ್ ಮಾಡಬೇಕು. ನೆಕ್ಸ್ಟ್ ಒನ್, ರಿಜಿಡ್ ಆ್ಯಂಡ್ ಸ್ಟೀರಿಯೋಟೈಪ್ಡ್ ಪ್ರೋಗ್ರಾಮನ್ನು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಒನ್, ಡಿಸ್ಕ್ರಿಷನ್ ಇನ್ ಪ್ರಾಕ್ಟೀಸ್. ಡಿಸ್ಕ್ರಿಷನ್ ಇನ್ ಪ್ರಾಕ್ಟೀಸ್ ಹೇಳಿದರೆ ಆಡಿಟ್ ಅಸಿಸ್ಟೆನ್ಸಿಗೆ ಏನಾದರೂ ವರ್ಕ್ ಮಾಡುವಾಗ ಓನ್ ಡಿಸಿಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡಬೇಕು. ಎಸ್, ದೀಸ್ ಆರ್ ದ ಲಿಮಿಟೇಷನ್ ಟು ಓವರ್ಕಮ್ ದ ಆಡಿಟ್ ಪ್ರೋಗ್ರಾಮ್. ನೆಕ್ಸ್ಟ್ ಒನ್, ಇದನ್ನು ಹೋಗಲಾಡಿಸಲು ಇನ್ನೂ 2 ಉಪಾಯ ಇದೆ. ಆಡಿಟ್ ಪ್ರೋಗ್ರಾಮ್ಸ್ ಮೇ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್, ದಟ್ ಈಸ್ ದ ವರ್ಕ್ ಕಾಮನ್ ಟು ಆಲ್ ಟೈಪ್ಸ್ ಆಫ್ ಆಡಿಟ್ ಆ್ಯಂಡ್ ವರ್ಕ್ ರಿಲೇಟಿಂಗ್ ಟು ಎ ಪರ್ಟಿಕ್ಯುಲರ್ ಆಡಿಟ್. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್.